ಕಡಲು ನಾನು ಯಾರು? ಡೈರೆಕ್ಟರ್ ಅಂದ್ರೆ ಕ್ಯಾಪ್ಟನ್ ಆಫ್ ದಿ ಶಿಪ್. ಮಿಕ್ತವರೆಲ್ಲ ಶೀಪ್ಸ್ ಅಂದ್ರೆ ಕುರಿಗಳು ಅನ್ಕೊಂಡು ಸುಮ್ಮನೆ ಇರಬೇಕು. ನನಗೆ ಹೇಳ್ಕೊಡಕ್ ಬರ್ತಾರೆ ಹೀರೋ ಮುಖ ತೋರಿಸ್ಬೇಕು, ಹೀರೋಯಿನ್ ಮುಖ ತೋರಿಸ್ಬೇಕು ಅಂತ. ಇವ್ರ ಮುಖಗಳು ನೋಡ್ಕೊಂಡು ಯಾವಂದ್ರೆ ಈ ಸಿನಿಮಾ ನೋಡಕ್ ಬರ್ತಾನೆ? ಏನಿದ್ರು ಡೈರೆಕ್ಟರ್. ಡೈರೆಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ರೆ, ತುಂಬಾ ತಪ್ಪು ಮಾಡ್ತಿದ್ದೀರಾ ನೀವು. ನಮ್ಮ ಮುಖ ತೋರಿಸಿ, ಇಲ್ಲಾಂದ್ರೆ ಸುಮ್ಮನಿರಲ್ಲ. Shut up, you sheeps. I am the captain of the ship. ನಾನಿಲ್ಲಿ ಏನ್ ಡಿಸೈಡ್ ಮಾಡ್ತೀನೋ ಅದೇ ಅಲ್ಟಿಮೇಟ್. ನನ್ನ ಸಿನಿಮಾನ ಹೇಗೆ ಗೆಲ್ಲಿಸ್ಬೇಕಂತ ನನಗ್ ಚೆನ್ನಾಗಿ ಗೊತ್ತು. ಓ ನಮಸ್ಕಾರ ಪ್ರೊಡ್ಯೂಸರ್ ಸಾಹೇಬ್ರೆ. ಕರೆಕ್ಟ್ ಆಗಿ ಹೇಳಿದ್ರಿ ಡೈರೆಕ್ಟರ್. ನಿಮ್ಮಂತ ಸೂಪರ್ ಡೈರೆಕ್ಟರ್ ಯಾರು ಇಲ್ಲ. ಸಿನಿಮಾ ಟೈಟಲ್ ಹೇಳಿಲ್ಲ, ಹೀರೋ ಹೆಸರು ಹೇಳಿಲ್ಲ, ಹೀರೋಯಿನ್ ಹೆಸರು ಹೇಳಿಲ್ಲ, ಅವ್ರ ಮುಖನೂ ತೋರಿಸಿಲ್ಲ. ಆದ್ರೂ ಇಷ್ಟೊಂದು ಮೆಸೇಜು, ಇಷ್ಟೊಂದು ರೆಸ್ಪಾನ್ಸ್. ನಿಜವಾಗ್ಲೂ ಕ್ರಿಯೇಟಿವ್ ಡೈರೆಕ್ಟರ್. ನೀವು ನಮ್ಮನ್ನು ತೋರಿಸ್ತಿಲ್ಲ ಅಂದ್ರೆ ನಿಮ್ ಸಿನಿಮಾ ನಡೆಯಲ್ಲ. ನಂದು ದುಡ್ಡು, ನಿಮ್ದು ಬುದ್ಧಿ ಅಷ್ಟೇ. ಹೆಂಗ್ ಥಿಯೇಟರ್ ನಲ್ಲಿ ನಾವು ರಿಲೀಸ್ ಮಾಡ್ಬೇಕು, ಹೆಂಗ್ ಪ್ರೋಮೋ ಹಾಕ್ಬೇಕು, ಹೆಂಗ್ ಅಡ್ವರ್ಟೈಸ್ ಕೊಡ್ಬೇಕು, ಹೆಂಗ್ ಥಿಯೇಟರ್ಗಳನ್ನೆಲ್ಲ ಹಿಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವ್ರದೇನೋ ಹಿಂಗ್ ಮಾಡಿದ್ರೆ ಹೆಂಗೆ? ಇಲ್ಲಿ ತನಕ ನೀವು ಯಾವ ಅಡ್ವರ್ಟೈಸ್ಮೆಂಟ್ ಆಡ್ಗಳಲ್ಲೂ ಆರ್ಟಿಸ್ಟ್ ಗಳ ಮುಖನೇ ತೋರಿಸಿಲ್ಲ. ಇಡೀ ಸಿನಿಮಾದಲ್ಲೂ ಆರ್ಟಿಸ್ಟ್ ಗಳ ಮುಖಗಳು ಕಾಣ್ದಿರೋ ಮಾಡ್ಬಿಟ್ರೆ ಹೆಂಗೆ? ಮಾಡ್ಬೋದು. ನಮ್ಮ ಪ್ರೊಡ್ಯೂಸರ್ ಸಾಹೇಬ್ರು ಮನ್ಸು ಮಾಡ್ಬೇಕಂತ ಅಷ್ಟೇ. ಇವ್ರನ್ನೆಲ್ಲ ನೋಡ್ಕೊಂಡು ಯಾರು ಸಿನಿಮಾ ಬರ್ತಾರೆ. ತೋರಿಸಿಲ್ದೇ ಇರುವಂತ ಚಿತ್ರ, ಹೀರೋ ಹೀರೋಯಿನ ಮುಖ ತೋರಿಸಿಲ್ದೇ ಇರುವಂತ ಚಿತ್ರ ರಿಲೀಸ್. ಮಲ್ಲೇಶ್ವರಂ, ಇಂದ್ರಾನಗರ್, ವಿಜಯನಗರ್, ಇಂಡೋನೇಷ್ಯಾ, ಜಪಾನ್, ಮಲೇಷ್ಯಾ ಎಲ್ಲಾ ಕಡೆ ರಿಲೀಸ್ 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 ರಿಲೀಸ್. ಎಲ್ಲಾ ಕಡೆ ನಮ್ ಡೈರೆಕ್ಟರ್ ಕರೋಡಿರ್ಬೇಕಣ, ಆರ್ಟಿಸ್ಟ್ ಗಳ ಎಲ್ಲ ಬರಕಣ, ದುಡ್ಡು ಹಾಕಿ ನಮ್ ಭಾಷೆ ಕಣ, ಅವ್ರ ಕಟೌಟ್ ಎಲ್ಲ ಕಡೆ ಇರ್ಬೇಕಣ. ಸ್ಟಾರ್ಗಳು ಹಾಕಿದ್ದೀನ ಪೋಸ್ಟ್ಗಳು ಇಷ್ಟ ಗೊತ್ತಲ್ಲ, ಹೇಳಿದಿಲ್ಲ. ಆಯ್ತು ಮಾಡ್ಬಿಟ್ಟ. ಹೆಂಗೋಡೆ ಲಕ್ಷ್ಮಿ, ಸರಸ್ವತಿ, ಶಾಂತಲ ಅವರು ನನ್ನ ಡೌಗಳು ಅಂತ ಗೊತ್ತಪ್ಪ. ಅದನ್ನೆಲ್ಲ ಕೂಡ ಕೇಳಿದ್ದು ಮೈಸೂರು ಥಿಯೇಟರ್ಗಳಲ್ಲಿ ಹೆಂಗೈತೆ ಕಲೆಕ್ಷನ್ ಅಂತ. ಏನ 30 ದಾವಣಗೆರೆಯಿಂದ ಏನಪ್ಪ ಭುವನೇಶ್ವರ ಥಿಯೇಟರ್ ಹೆಂಗೆ 60. ಲೇ ನನ್ನ ಮಕ್ಕಳ ರಾತ್ರಿ ಕುಡಿದ್ ಲೆಕ್ಕ ಹೇಳ್ತಾ ಇದಾರೆ. ಏನೋ ಸರಿಯಾಗಿ ನೋಡೋ. ಮತ್ತೆ ಟಿವಿಲೆಲ್ಲ ಬರ್ತಾ ಇದೆ ನಮ್ಮ ಸಿನಿಮಾ ರಿಲೀಸ್ ಆಗಿರೋ ಥಿಯೇಟರ್ ಮುಂದೆ ಏನೋ ಸಿಕ್ಕಾಪಟ್ಟೆ ಸಾವಿರಾರು ಜನ ಅವರೇ, ಪೊಲೀಸ್ನವ್ರದ್ದು ಲಾಠಿ ಚಾರ್ಜ್ ಅಂತ ಬರ್ತಾ ಇತ್ತಲ್ಲ. ಸರಿಯಾಗಿ ಏನೋ ನಮ್ಮ ಸಿನಿಮಾ ರಿಲೀಸ್ ಆಗಿರೋ ಥಿಯೇಟರ್ ಮುಂದೆ ಮರ್ಡರ್ ಆಗಿದೆಯಾ? ಅದನ್ನ ನೋಡಕ್ ಸಾವಿರಾರು ಜನ. ನಾನು ಅವತ್ತೇ ಪಡ್ಕೊಂಡೆ ಇಂತ ತರ್ಕಾಂಡಿ ಡೈರೆಕ್ಟರ್ಗೆ ಸಿನಿಮಾ ಕೊಡಬೇಡಿ ಅಂತ. ನೋಡಿ, ಸಿನಿಮಾ ಒಳಗಡೆ 2 ಮರ್ಡರ್ ಇದ್ದಿದ್ರೆ ಆಚೆ ಕಡೆ ಅಷ್ಟು ಜನ ಥಿಯೇಟರ್ ಒಳಗಡೆ ಇರ್ತಿದ್ರ? ಲೇ 2 ಮಾಡ್ರಲ್ಲ ಕಾಣೋ, 10 ಮರ್ಡರ್ ಹಾಕು ಅಂತ ಕೇಳಿದೆ. ಕೇಳ್ದ ನನ್ನ ಮಾತವನು. ಅಪ್ಪ, ಆ ಥಿಯೇಟರ್ ಮುಂದೆ ಒಂದು ಮರ್ಡರ್ ಆಗಿ ಹೆಣ ಬಿದ್ದೈತೆ ಅಂತಲ್ಲ, ಅವ್ರೇನಾದ್ರು ನಮ್ ಡೈರೆಕ್ಟರ್ ಏನಾದ್ರು ನೋಡು, ಒಂದ್ ಚಂಬ ಹಾಲು ಕುಡಿದು ಬಿಡ್ತೀನಿ. ಯಾಕ್ಲಾ ಮಗ ಹಿಂಗಾಗ್ಬಿಟ್ಟೆ, ಕರೆಂಟ್ ಡೈರೆಕ್ಟರ್ ನಿನ್ನ ಸವಾಸ ಮಾಡಿದ್ರೆ ಕರೆಂಟ್ ಹೊಡಿತದೆ,
ಸಿಡಿಲು ಬಡಿತದೆ, ನಾಯಿ ಎಲ್ಲ ಕಚ್ಚೋದು, ಹಾವು ಬಂದು ಹಂಗೆ ಕಚ್ಬಿಟ್ಟು ವಿಷ ಕರ್ಕೊಂಡು ಸತ್ತೋಗ್ಬೇಕಾಯ್ತದೆ. ಇಷ್ಟೊಂದು ಟೆನ್ಷನ್ ಮಾಡ್ಕೊತೀರಿ ಪ್ರೊಡ್ಯೂಸರ್ ಸಾಹೇಬ್ರೆ, ಕೂಲ್ ಆಗಿರ್ರಿ. ಟಿವಿ ನೋಡ್ತಾ ಇಲ್ವಲ್ಲಪ್ಪ, ಇನ್ನೇನ್ ಕೂಲ್ ಆಗಿರೋದು. ಓಹೋ, ಎಲ್ಲಾ ಕಡೆ ಕಲೆಕ್ಷನ್ ರಿಪೋರ್ಟ್ ಕೇಳ್ಕೊಂಡು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀರಾ? ನಾನ್ ನೋಡಿ ಹೆಂಗಿದ್ದೀನಿ ಕೂಲ್ ಆಗಿ, ಹಂಗಿರೋದ್ ಕಲ್ತ್ ಕಡೆ ನೋಡ್ರಿ. ಇದು ನಮ್ದು ಹೊಸಬ್ರು ಸಿನಿಮಾ, ಜನ ಅವರು ಹೊಸದಾಗೆ ಬರಬೇಕು ಸ್ವಾಮಿ, ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ, ಈಗ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಿಲೀಸ್ ಮಾಡಿದಿರೋ ಅಲ್ಲೆಲ್ಲ ಹೆಂಗಾದ್ರೂ ಕಷ್ಟಪಟ್ಟು ಒಂದು ವಾರ ನಮ್ ಸಿನಿಮಾನ ಓಡಿಸ್ಬಿಡಿ. ಆಮೇಲೆ ನೋಡ್ತಾ ಇರಿ ಸೆಕೆಂಡ್ ವೀಕ್ ಇಂದ ಕಲೆಕ್ಷನ್ ಹೆಂಗ ಪಿಕಪ್ ಆಗುತ್ತೆ ಅಂತ. ನಿನ್ನ ಮಾತು ಕೇಳ್ಕೊಂಡು ನಮ್ಮ ಸಿನಿಮಾ ರಿಲೀಸ್ ಆಗಿರೋ ಥಿಯೇಟರ್ ಒಂದು ವಾರ ಓಡಿಸ್ಬಿಟ್ರೆ ನನ್ನ ಮನೆ ಮಾರ್ಕೋಬೇಕಾಯ್ತದೆ ಸಾಹೇಬ್ರೆ. 7 ವಾರ ಬೇಕಾದ್ರೂ ನೀವು ಓಡಿಸ್ಬೋದು ಬಿಡಿ, ಕಷ್ಟ ಏನಿಲ್ಲ. 7 ಫ್ಲಾಟ್ ಐತಲ್ಲ ಮಾರಿದ್ರೆ. ಇರೋದೆಲ್ಲ ಮಾರಿಕೊಂಡು ಪ್ರೀತಿಯ ಗುಂಡು ಹೊಡೆದು ವ್ಯಸರ ಕಾವಿಗ ಜಡಿದು ಹೊಂಟೆವು ನಾವು ಹಾರಿಕೊಂಡು ದೂರ 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 ಹತ್ತಿ ಉರಿಲಿ ಪ್ರಪಂಚ ಪೂರ. ಪುರ್ರ 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 ಪುರ್ರ. ಕೇಳಿಸ್ಕೊಂಡ ಇವರೆಲ್ಲ ಸೇರ್ಕೊಂಡು ನಿಮ್ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೊಂಡು ಹಳೆ ಸೈಕಲ್ ಹತ್ಕೊಂಡು ದೇಶಾಂತರ ಹೋಗ್ಲಿ ಅಂತ ಈ ಡೈರೆಕ್ಟ್ರು, ಆ ಮ್ಯೂಸಿಕ್ ಡೈರೆಕ್ಟ್ರು ವಾಸು, ಆಮೇಲೆ ಆ ಲಿರಿಕ್ಸ್ ಡೈರೆಕ್ಟರ್ ಶಿವಶಶಿ ಎಲ್ಲ ಪ್ಲಾನ್ ಮಾಡಿ ಮಸ್ತಕ್ ಮಾಡೋರೆ ಕಣ. ನನಗೆ ಗೊತ್ತು ಕಳ್ಳ, ನನ್ನ ಹಾಳು ಮಾಡೋದಕ್ಕೆ ಡೈರೆಕ್ಟರ್ ಜೊತೆ ಮ್ಯೂಸಿಕ್ ಡೈರೆಕ್ಟ್ರು ಲಿರಿಕ್ಸ್ ರೈಟ್ರು ಎಲ್ಲರೂ ಸೇರ್ಕೊಂಡು ಮನೆ ಮಠ ಮಾರಿಕೊಂಡು ಸೈಕಲ್ ಏರಿಕೊಂಡು ಪುರ್ರ ಪುರ್ರ ನಿನ್ನ ಏನ್ಲೇ ಸಿನಿಮಾ ನೋಡ್ದೇನ ಈ ತರ್ಕ್ಲಾಂತಿನ ಮಗ ಡೈರೆಕ್ಟರ್ ಸಾಯಿವಾಗ್ಲೂ ಸಿನಿಮಾ ಹೆಸರಲ್ಲೇ ಸತ್ತೋಂದಲ್ಲ. ಅಲ್ಲೇ ಆ ಮ್ಯೂಸಿಕ್ ಡೈರೆಕ್ಟರ್ಗೂ ಹೆಸರು ಕೇಳ್ಬಿಟ್ಟು ಆಮೇಲೆ ಸಾಯ್ತಾವ ಬಾಯ್ಲಿ. ಕುರ್ಚಿ ಮೇಲೆ ಕುತ್ಕೊಂಡು ನಿದ್ದೆ ಮಾಡ್ಬಿಟ್ಟಿದ್ದೀನಿ. ಅಪ್ಪ, ಎಂತ ಕೆಟ್ಟ ಕನಸು. ಅದು ನನ್ನ ಕ್ಲೋಸ್ ಫ್ರೆಂಡು, ನಮ್ಮ ಪ್ರೊಡ್ಯೂಸರೇ ಬಂದು ನನಗೆ ಗುಂಡುಡಿಯೋ ತರ ಕನಸು. ಅದು ಬೆಳಗಿನ ಜಾವ ಬೇರೆ. ಬೆಳಗಿನ ಜಾವ ಬಿದ್ದಂತ ಕನಸು ನಿಜ ಆಗುತ್ತೆ ಅಂತಾರೆ. ಅದು ಸರಿ, ಈ ತರ ಕನಸು ನನ್ಗೆ ಆಗ್ತಿತ್ತು. ಡೈರೆಕ್ಟರ್ ಸಾಹೇಬ್ರಿದ್ದಾರೆ ಮನೇಲಿ. ಓಹೋ, ಏನು ಬಾಳ ಬಿಡುವಾಗಿ ಇವತ್ತು ಮನೇಲಿ ಇದ್ದೀರಲ್ಲ. ತಾವು ಬನ್ನಿ ಕೂತ್ಕೊಳ್ಳಿ, ಹೇಳ್ತೀನಿ. ನಿಮ್ಗೆ ನಾನ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ನೀವ್ ಯಾರು, ನಿಮ್ ಸಿನಿಮಾದ ಬಗ್ಗೆ ಎಲ್ಲ ನನ್ಗೆ ಚೆನ್ನಾಗ್ ಗೊತ್ತು. ನಾನೇನಕ್ಕಪ್ಪ ಬಂದೆ ಈಗ ಅಂತಂದ್ರೆ, ಸ್ವಲ್ಪ ನಿಮ್ ಸಿನಿಮಾದ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಳಿ, ಏನ್ ವಿಷಯ? ಏನಿಲ್ಲ, ನಾನು ಪ್ರಾರಂಭದಿಂದನೂ ನಿಮ್ ಸಿನಿಮಾದ ಬಗ್ಗೆ ಗಮನಿಸ್ತಾ ಬಂದಿದ್ದೀನಿ. ನೀವು ಮುಹೂರ್ತ ಮಾಡಿದ್ದು, ಆಮೇಲೆ ಪದಬಂಧ ಕೊಟ್ಟು ಹೆಸರು ಕಂಡಿದ್ದೀರಿ ಅಂತ ಹೇಳಿದ್ದು, ಆ ಫ್ರೀಡಂ ಪಾರ್ಕ್ ಅಲ್ಲಿ ಉಪೇಂದ್ರ ಅವ್ರನ್ನ ಕರೆಸಿ ನೀವು ಆಡಿಯೋ ರಿಲೀಸ್ ಮಾಡಿದ್ದು, ಎಲ್ಲದಕ್ಕೂ ಬಂದಿದ್ದೀರಾ? ತುಂಬಾ 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 ಚೆನ್ನಾಗಿ ಮಾಡಿದಿರಿ. ನನಗೆ ಬಹಳ ಖುಷಿ ಆಯ್ತು. ನಾನು ಹೇಳೋದೇನಪ್ಪಾ ಅಂತಂದ್ರೆ, ಇದು ಎಲ್ಲ ಒಂದು ವರ್ಗಕ್ಕಾಯ್ತು. ಸ್ವಲ್ಪ ಬುದ್ಧಿವಂತರು ಅನ್ಸ್ಕೊಂಡವ್ರಿಗೆ ನಿಮ್ ಪದಬಂಧ ಎಲ್ಲ ಅರ್ಥ ಆಗುತ್ತೆ. ಸಾಮಾನ್ಯ ಜನಕ್ಕೆ ಅರ್ಥ ಆಗತ್ತೆಯೇ ಇದು? ನೋಡಿ, ಈಗ ನಿಮ್ಮ ಸಿನಿಮಾಗೆ ಸಾಮಾನ್ಯ ಜನ ಬರ್ಬೇಕು ಅಂದ್ರೆ ಅವ್ರಿಗೂ ಅರ್ಥ ಆಗಂತದ್ ಏನಾದ್ರು ನೀವು ಮಾಡ್ಬೇಕು. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಹೀರೋ ಯಾರು, ಹೀರೋಯಿನ್ ಯಾರು ಅಂತ ತೋರಿಸ್ಬೇಕು. ಆಮೇಲೆ ನಿಮ್ ಸಿನಿಮಾದ ಹಾಡುಗಳು ಕೇಳಿದೀನಿ, ಅಷ್ಟೊಂದು ಚೆನ್ನಾಗಿದ್ದಾವೆ. ಹಾಡುಗಳನ್ನ ಟಿವಿಗೆ ಬಿಡಿ, ಆಗ ಅದೆಲ್ಲಾನು ನೋಡಿ ಎಲ್ಲಾ ತರ ವರ್ಗದ ಜನನು ನಿಮ್ ಸಿನಿಮಾಗೆ ಬರ್ತಾರೆ, ಗೆಲ್ತದೆ. ಇಷ್ಟೊಂದು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಯೋಚನೆ ಮಾಡಿ ನಾನು ಹೇಳೋದು ಸರಿಯಾಗಿದೆ ಇಲ್ವ ಅಂತ. ನಾನೇನ್ ಬರ್ಲಾ? ನಮಗೂ ನಿಮ್ಮ ಈ ಸಿನಿಮಾಗೂ ನಿಮ್ಗೂ ಏನ್ ಸಂಬಂಧ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದರಲ್ಲಿ ಏನಿಲ್ಲ, ನನ್ ಸ್ವಾರ್ಥ ಕೂಡ ಇದೆ. ಸ್ವಾರ್ಥ? ನಾನ್ ಯಾರು ಅಂತ ತಿಳ್ಕೊಂಡ್ರಿ, ನಿಮ್ಮ ಸಿನಿಮಾ ಪ್ರೊಡ್ಯೂಸರ್ಗೆ ಫೈನಾನ್ಸ್ ಮಾಡಿರೋ ಫೈನಾನ್ಸಿಯರ್ ಸ್ವಾಮಿ. ನಿಮ್ಮ ಸಿನಿಮಾ ಗೆದ್ರೆ ತಾನೇ ನನ್ ದುಡ್ಡು ವಾಪಸ್ ಬರೋದು. ಮಾಡಿ ಮಾಡಿ ವಶಿ ಅಂತ ಅಲ್ಲಾಗ್ಲಿಲ್ವಾ? ಇಲ್ಲ, ಕಂಡಿಡ್ದು ಮೆಸೇಜ್ ಮಾಡಿ 10,000 ರೂಪಾಯಿ ಬಹುಮಾನ ಕೊಡ್ತೀನಿ. ಹಾಡಲು ಅರಿತೆ ಪ್ರೇಮದ
ಕಾರ್ಯಕ್ರಮಕ್ಕೆ ಬಂದಿರೋ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಇಷ್ಟು ದಿನ ನೀವೆಲ್ಲ ಏನು ಒಂದು ಕೊಟ್ಟಂತ ಪ್ರೋತ್ಸಾಹ ನಮ್ಮ ಸಿನಿಮಾಕ್ಕೆ ಬಹಳನೇ ಸಂತೋಷ. ಇವತ್ತು ಆ ಒಂದು ಗಳಿಗೆ ಬಂದಿದೆ. ನಮ್ಮ ಚಿತ್ರದ ನಾಯಕ ಹಾಗೂ ನಾಯಕಿ ಯಾರು ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದೀವಿ. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ನಮ್ಮ ಚಿತ್ರದ ನಾಯಕನನ್ನು ಬರ್ಮಾಡ್ಕೊಳ್ಳೋಣ. ಹಾಗಾಗಿ ನಾಯಕಿಯನ್ನು ಕರೆಯೋಣ. ನಿಮ್ಮೆಲ್ಲರ ಒಂದು ತುಂಬ ಹೃದಯದ ಚಪ್ಪಾಳೆಯೊಂದಿಗೆ ನಮ್ಮ ಚಿತ್ರದ ಹೀರೋಯಿನ್ ನಾಯಕಿ ಮುಖ ತೋರಿಸ್ರಿ. ಈಗ ನಾವು ಹುಳ ಬಿಡೋ ಟೈಮು. ಓಕೆ, ಹೋಗ್ತಾ ಇರಿ ಇಲ್ಲಿಂದ. ಸಿನಿಮಾ ಆಗೋವರೆಗೂ ಡೈರೆಕ್ಟರ್ ಬೇಕು, ಆಮೇಲೆ ಡೈರೆಕ್ಟರ್ ಬೇಡ. ಈ ಆರ್ಟಿಸ್ಟ್ಗಳೇ ಇಷ್ಟು. ಹಾಗೆ ಇರಿ, ಮಾಡಿ